ನೆಲದ ಮೇಲೆ ನಡೆಯೋದು ಹೂದ ಮೇಲೆ ನಡೆಯೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಇದು ಹೂದ ಮೇಲೆ ನಡೆದಂಗಿದೆ. ಆದರೂ ಆ ಗಾಡಿಗಳು ಓಡಿಸೋದಕ್ಕೂ ಇದಕ್ಕೂ ತುಂಬ ಅಂದರೆ ಒಂದೊಂದು ಮಗಳು ಓಡಿಸ್ಬೋದು, ಅಷ್ಟೊಂದು ಈಸಿ ಇದೆ. ಮತ್ತು ಡ್ರೈವಿಂಗ್ ನಿಮ್ಮ ಸಿಟಿ ಅಂದರೆ ಟ್ರಾಫಿಕ್ ನಿಮಗೆ ಗೊತ್ತು. ಆಟೋ ಹೋಗುತ್ತೋ ಇಲ್ವೋ ನಮ್ಮ ಗಾಡಿ ನುಗ್ಬಿಡುತ್ತೆ, ಅಷ್ಟೊಂದು ಈಸಿಯಾಗಿದೆ, ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್. ಈ ಥರ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು. ನಾನು ಈ ಥರ ಬೇರೆ ಆರ್ಗನೈಸರ್ಸ್ ಯಾವುದು ಮಾಡಿರೋದು ನಾನು ನೋಡಿಲ್ಲ ಮುಂಚೆ ಅಥವಾ ಕೇಳ್ಪಟ್ಟಿಲ್ಲ. ಆ್ಯಡಲ್ಲಿ ನೋಡಿದ್ವಿ, KPL ಅಲ್ಲೆಲ್ಲ ಆ್ಯಡ್ ಬರ್ತಾಯಿತ್ತು ಹೊಸ ಲಾಂಚ್ ಅಂತ. ಸುಮ್ಮನೆ ನೋಡ್ಕೊಂಡು ಬರೋಣ ಈ ಕಾರ್ ಹೆಂಗಿದೆ, ಇಷ್ಟು ಚಿಕ್ಕದಾಗಿ ಯಾವ ಥರ ಕಾರ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ನೋಡೋಕೆ ಹೋಗಿದ್ದು. ಬಟ್ ಅವ್ರು ಹೇಳಿದ್ದು ಅದೇನೆ, ನೋಡ್ಕೊಂಡೋಗಿ ಸುಮ್ಮನೆ ಅಡ್ವಾನ್ಸ್ ಮಾಡಿ ಅಂತ ಹೇಳಿದ್ರು. ಪರ್ಚೇಸ್ ಮಾಡಿದ್ಮೇಲೆ ಐ ಥಿಂಕ್ ಆಫ್ಟರ್ ಮೀ ಪರ್ಚೇಸಿಂಗ್ I think 6-7 members have purchasing our car. Compact outside, big inside. Compact outside, big inside. We love MG Comet. Hi guys, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನು ಇದುವರೆಗೂ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಗ್ಯಾದರಿಂಗ್ ನೋಡಿರಲಿಲ್ಲ, ಅದು ಕೂಡ ಸಿಟಿ ಸೆಂಟರಲ್ಲಿ. ನಾವಿವಾಗ ಇರುವಂಥದ್ದು ಏರ್ಲೈನ್ಸ್ ಹೋಟೆಲಲ್ಲಿ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ನೋಡ್ತಿರ್ಬೋದು ಬರೀ MG ಕಾಮೆಟ್ಗಳೇ ಇದೆ. ಇಲ್ಲಿ ನಡೀತಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು MG ಅವರು ಒಂದು ಬ್ಯೂಟಿಫುಲ್ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ, ಜುಬಿಲೆಂಟ್ ಮೋಟರ್ ವರ್ಕ್ಸ್ ಅವರು. ಏನಪ್ಪ ಆ ಇವೆಂಟ್ ಅಂತ ಹೇಳಿದ್ರೆ ಕ್ವೀನ್ಸ್ ಆ್ಯಂಡ್ ಕ್ವೆಸ್ಟ್ ಟ್ರೆಜರೆಂಟ್ ಅಂತ ಹೇಳ್ಬಿಟ್ಟು, ಅಂದರೆ ವಂಡರ್ ವುಮೆನ್ಗಳು ಈ ಗಾಡಿನ ಓಡಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 100+ ಕಾಮೆಟ್ಗಳು ಈ ಇವೆಂಟಲ್ಲಿ ಭಾಗಿಯಾಗಿದ್ದಾವೆ. ಫ್ರಮ್ ಏರ್ಲೈನ್ಸ್ ಹೋಟೆಲಿಂದ ಶುರುವಾಗಿ ಒಂದು ಇನ್ ಬಿಟ್ವೀನಲ್ಲಿ 4 ಟ್ರೆಜರೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ಅಲ್ಲಿ ಏನಂತ ಹೇಳಿದ್ರೆ ಈ ನಿಧಿ ಹುಡುಕೋ ಥರ ಒಂದಷ್ಟು ಪಾಯಿಂಟ್ಸ್ಗಳಲ್ಲಿ ಒಂದಷ್ಟು ಐಟಮ್ಸ್ಗಳನ್ನ ಇಟ್ಟಿರ್ತಾರೆ. ಅದನ್ನು ಕೊಟ್ಟರೆ ಒಂದಷ್ಟು ಕ್ವಶನ್ಸ್ನ ಕೊಡ್ತಾರೆ, ಅದು ಕ್ಲೂಸ್ನ ಹುಡ್ಕೊಂಡು ಹೋಗಬೇಕು. ಸೊ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬಿಗ್ ಬ್ಯಾನಿಯನ್ ವೈನ್ಯಾರ್ಡ್. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಈ ಇವೆಂಟ್ ಬಂದ್ಬಿಟ್ಟು. ಸೊ MG ಕಾಮೆಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಬಂದ್ಬಿಟ್ಟು ಸಿಟಿಗೆ ಅಂತ ಹೇಳಿ ಮಾಡಿಸಿರುವಂತಹ ಒಂದು ಎಲೆಕ್ಟ್ರಿಕ್ ಕಾರು. ಆ್ಯಂಡ್ ಅದೇ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಮಾರ್ಕೆಟಲ್ಲಿ. ಎಲ್ಲರೂ ಕೂಡ ಇಷ್ಟಪಟ್ಟು ಈ ಗಾಡಿನ ತೊಗೊತಾ ಇದ್ದಾರೆ. ಅದೇ ಒಂದು ಎಕ್ಸಾಂಪಲ್ಲು ಎಷ್ಟು ಇಷ್ಟಪಟ್ಟು ಈ ಗಾಡಿ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ 100 ಕಾಮೆಟ್ಗಳನ್ನ ಒಂದು ಕಡೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ಫಸ್ಟ್ ಆಫ್ ಆಲ್ ಗಾಡಿ ಇಷ್ಟ ಆಗಿರಬೇಕು. ಸೊ ಅದೇ ಥರ ಇಷ್ಟ ಆಗಿದೆ, ಅದಕ್ಕೋಸ್ಕರನೇ ಇವತ್ತು ಈ ಇವೆಂಟ್ ನಡೀತಿರೋದು. ಸೊ ಬನ್ನಿ ಆಗಿದ್ರೆ ಈ ಇವೆಂಟ್ನ ಕಂಪ್ಲೀಟ್ ಒಂದು ಕವರೇಜ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಸಕ್ಕದಾಗಿರುತ್ತೆ. ಆ್ಯಂಡ್ ಇನ್ ಬಿಟ್ವೀನಲ್ಲಿ ಕಸ್ಟಮರ್ ರಿವ್ಯೂಸ್ ಕೂಡ ತಿಳಿಸ್ಕೊಡ್ತೀವಿ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಜೊತೆಗೆ ಒಬ್ಬರು ವಂಡರ್ ವುಮೆನ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ಕಾರ. ನಮಸ್ಕಾರ ಮ್ಯಾಮ್, ನಿಮ್ಮ ಹೆಸರು? ಮಾಧ್ವಿ ಅಂತ. ಮಾಧ್ವಿ ಅಂತ ಹೇಳ್ಬಿಟ್ಟು. ಮ್ಯಾಮ್, ಈ ಇವೆಂಟ್ ಬಗ್ಗೆ ನಿಮ್ಗೇನು ಅನಿಸ್ತು? ನಮಗೆ ತುಂಬ ಖುಷಿ ಆಯಿತು. ಹೇಳಿದ ತಕ್ಷಣ ಎಲ್ಲರೂ ಮನೆಯಲ್ಲಿ ಎಕ್ಸೈಟೆಡ್ ಆಗಿದ್ವಿ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ. ಬೆಳಿಗ್ಗೆ ಆದಷ್ಟು ಕಾಯ್ತಾ ಇದ್ವಿ, ಬಂದು ಫಸ್ಟ್ ಕಾಮೆಟ್ ತೆಗೆಯೋಣ, ಹೋಗಿ ಎಲ್ಲರನ್ನ ಮೀಟ್ ಆಗೋಣ, ಕಾಮೆಟ್ ಯಾರ್ಯಾರು ಫ್ರೆಂಡ್ಸ್ ಸಿಗ್ತಾರೆ, ಕಾಮೆಟ್ ಫ್ರೆಂಡ್ಸ್ ಯಾರಂತ ನೋಡೋಕ್ಕೆ ಎಕ್ಸೈಟೆಡ್ ಆಗಿದ್ವಿ ಎಲ್ಲರೂ. ಓಕೆ, ಸೊ ಇವಾಗ ನೀವು ಗೆಲ್ತೀರಾ? ಪ್ರಯತ್ನ ಪಡ್ತೀನಿ ಫಾರ್ ಶೋರ್. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಇನ್ನೊಬ್ರು ಇದ್ದಾರೆ ಕಸ್ಟಮರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ಕಾರ. ನಮಸ್ಕಾರ ಮ್ಯಾಮ್, ನಿಮ್ಮ ಹೆಸರು? ರಮ್ಯಾ. ರಮ್ಯಾ, ಎಲ್ಲಿಂದ ಬಂದಿರೋದು ಮ್ಯಾಮ್? ವೈಟ್ಫೀಲ್ಡ್. ಮ್ಯಾಮ್, ಇಷ್ಟು ಒಂದು ಟ್ರಾಫಿಕಲ್ಲಿ ಕಾಮೆಟ್ನ ಓಡಿಸ್ಬೇಕು, ಎಷ್ಟು ಭಯ ಆಗ್ತಿದೆ ಇಷ್ಟು 100 ಕಾಮೆಟ್ಸ್ ಜೊತೆ ಹೋಗೋವಂಥದ್ದು? No, actually, you know, that is why Comet is, and that is the reason we bought Comet here, and I think we can easily get in through this traffic. Confidently you can go. Yeah, sure. Sure ma'am, all the best. Comet is for Bangalore. Yes, all the best ma'am. Thank you. ವೀಕ್ಷಕರೇ, ನಮ್ಮ ಜೊತೆಗೆ ಜುಬಿಲೆಂಟ್ ಮೋಟರ್ ವರ್ಕ್ಸ್ನ ಡೈರೆಕ್ಟರ್ ಆಗಿರುವಂತಹ ಸುನಿಲ್ ಪೈ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಕಿರಣ್, ವೆಲ್ಕಮ್ ಟು ಅವರ್ ಚಾನಲ್. ತುಂಬ ಖುಷಿ ಆಗ್ತಾ ಇದೆ ವಾಪಸ್ ನಿಮ್ಮ ಚಾನಲಲ್ಲಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಫಸ್ಟ್ ಆಫ್ ಆಲ್ ಬಹು ದೊಡ್ಡ ಇವೆಂಟ್ ಇದೆ ಆ್ಯಕ್ಚುಲಿ. ನಿಜವಾಗ್ಲೂ ಯಾರು ಕೂಡ ಈ ಥರ ಥಿಂಕ್ ಮಾಡೋದಕ್ಕೂ ಆಗಲ್ಲ, ಆ ಥರ ಒಂದು ಇವೆಂಟ್ ಮಾಡಿದ್ದೀರಾ. ಇಷ್ಟೊಂದು ಏರಿಯಾ ಹೆಂಗೆ ಬಂತು ಅಂತ ಸಿಟಿ ಸೆಂಟ್ರಲ್ಲಿ ಈ ಥರ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಯಾವ ಥರ ಪ್ಲ್ಯಾನ್ ಮಾಡಿದ್ರಿ? ಸೊ ಕಿರಣ್, ಈ ಇವೆಂಟ್ ಮಾಡೋದಕ್ಕೆ ದೊಡ್ಡ ಕಾರಣ ಏನು ಅಂದರೆ, ನಾವು 5000 ಕಾಮೆಟನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿ 5000 ಕಾಮೆಟ್ ಡೆಲಿವರಿ ಮಾಡಿದ್ದೀವಿ. ಓಕೆ, ಕಾಮೆಟ್ ಗಾಡಿ ನಿಮ್ಗೆ ಗೊತ್ತು ಯಾವ ಥರ ಅಂತ. ಇಟ್ ಈಸ್ ಮೇಡ್ ಫಾರ್ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತಾರೆ. ಹೌದು. ಸೊ ಅದಕ್ಕೆ ಧೈರ್ಯ ಬಂತು. ಆರ್ಟ್ ಆಫ್ ದ ಸಿಟಿಯಿಂದ 100 ಕಾಮೆಟ್ ಜೊತೆಯಲ್ಲಿ ಮಾಡೋದಕ್ಕೆ ಧೈರ್ಯ ಬಂದಿದ್ದೇ ಈ ಕಾರ್ನ ವಿಶೇಷತೆ. ಎಸ್ ಸರ್. ಸರ್, ಇವಾಗ ಟ್ರೆಜರೆಂಟ್ ಅಂತ ಹೇಳಿದ್ರೆ ಯಾವ ಥರ ಅದಿರುತ್ತೆ, ಎಷ್ಟು ಲೊಕೇಶನ್ಸ್ ಇರುತ್ತೆ, ಆ್ಯಂಡ್ ಲಾಸ್ಟ್ ಪಾಯಿಂಟ್ ಯಾವುದು ಸ್ವಲ್ಪ ತಿಳಿಸ್ಕೊಡಿ. ಸೊ ಟ್ರೆಜರೆಂಟ್ ಶುರು ಆಗ್ತಾ ಇರೋದು ಏರ್ಲೈನ್ಸ್ ಹೋಟ್ಲಿಂದ. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನಾವು ಅವ್ರಿಗೆ ಒಂದು ಕ್ಲೂ ಕೊಡ್ತೀವಿ. ಓಕೆ, ಆ ಕ್ಲೂನ ಅವ್ರ ಆ ಜಾಗನ ಕ್ಲೂ ನೋಡಿಕೊಂಡು ಹುಡುಕ್ಬೇಕು. ಓಕೆ, ಆ ಜಾಗಕ್ಕೆ ಹೋದಾಗ ಅವ್ರಿಗೆ ಇನ್ನೊಂದು ಕ್ಲೂ ಸಿಗುತ್ತೆ. ಆ ಕ್ಲೂ ಇನ್ನೊಂದು ಜಾಗದು. ಓಕೆ. ಸೊ ಆ ಥರ 4 ಕ್ಲೂ ಕೊಡ್ತಾ ಇದ್ದೀವಿ. ಆ 4 ಕ್ಲೂನ ಅವರು ಫೈಂಡ್ ಔಟ್ ಮಾಡಿ ಫೈನಲ್ ಡೆಸ್ಟಿನೇಷನ್ಗೆ ಬರಬೇಕು. ಆ್ಯಂಡ್ ಫಸ್ಟ್ ಕ್ಲೂ ನೀವೇನು ಕೊಟ್ಟಿರ್ತೀರಾ ಅದ್ರ ಜೊತೆಗೆ ಒಂದು 2 ಐಟಮ್ಸ್ ಕೊಟ್ಟಿರ್ತೀರಾ, ಅದನ್ನ ಅವ್ರು ತೊಗೊಂಡು ಹೋಗ್ಬೇಕು. ಹೌದು, ಆ 2 ಐಟಮ್ನ ನೆಕ್ಸ್ಟ್ ಕ್ಲೂ ಅಲ್ಲಿ ಹೋದಾಗ ಅವರು ಆ ಕ್ಲೂನ ಆ ಆರ್ಟಿಕಲ್ನ ಅವ್ರಿಗೆ ಕೊಡಬೇಕು. ಓಕೆ, ಆವಾಗಲೇ ಅವರು
ಆ ಒಂದು ಟ್ರೆಷರ್ ಅಂಟು ಸಕ್ಸಸ್ ಅಂತ. ಸೂಪರ್ ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ. ಫುಲ್ ವಿಡಿಯೋ ನೋಡಿ, ಸಕ್ಕದಾಗಿರುತ್ತೆ. ಯಾಕೆಂದರೆ 100 ಕಾಮೆಂಟ್ಸು ಆನ್ ದ ರೋಡ್ ಹೋಗುತ್ತೆ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ನೀವು ಯೋಚನೆ ಮಾಡಿ. ಆ್ಯಂಡ್ ಯಾರಾದರೂ ಕಾಮೆಂಟ್ ನೋಡ್ತಿರೋರು ಈ ವಿಡಿಯೋ ಫುಲ್ ನೋಡಿ, ಸೊ ಏನಕ್ಕೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಐಡಿಯಾ ಸಿಗುತ್ತೆ. ಟ್ರೆಷರ್ ಅಂಡ್ ಕ್ಲೂ ಕೊಡ್ತಾ ಇದ್ದೀನಿ ಮೇಡಮ್, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿ ಅನಿಸುತ್ತೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಹೋಪ್ ನಾವು ವಿನ್ ಮಾಡ್ತೀವಿ. ಈ ಟ್ರಾಫಿಕಲ್ಲಿ ಸ್ಲೋ ಹೋಗ್ಬಿಟ್ಟು ವಿನ್ ಮಾಡ್ತೀವಿ. ವೆರಿ ಗುಡ್, ಆಲ್ ದ ಬೆಸ್ಟ್. ವೀಕ್ಷಕರೇ, ಫಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ ವಿತ್ ಐಟಮ್ಸ್ ನೋಡ್ತಿರ್ಬೋದು. ಲಾಲಿಪಾಪು ಮತ್ತು ಒಂದು ಪೆನ್ಸಿಲ್ ಅಂದರೆ ರೀಫಿಲ್ ಜೊತೆಗೆ. ಸೊ ಇಲ್ಲಿ ಇವರು ಕೊಡಬೇಕು, MG ಅವರ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅವ್ರಿಗೆ ಕೊಟ್ಟರೆ ಅವರು ನೆಕ್ಸ್ಟ್ ಕ್ಲೂ ಕೊಡ್ತಾರೆ. ನಾವು ಆಲ್ರೆಡಿ ಬಂದಿದ್ದೀವಿ, ಇನ್ನೂ ಯಾರು ಕಸ್ಟಮರ್ಸ್ ಬಂದಿಲ್ಲ ನಮ್ಗೆ, ಯಾಕಂದರೆ ಕ್ಲೂ ಗೊತ್ತಿರೋದ್ರಿಂದ. ಬನ್ನಿ ಅವ್ರನ್ನ ಮಾತಾಡಿಸಿ ಕೊಡೋಣ ಬ್ರೋ. ಬಟ್ ನಮ್ಗೆ ಯಾವುದು ಕ್ಲೂ ಕೊಡಲ್ಲ, ಯಾಕೆ ಅಂತ ಹೇಳಿದ್ರೆ ನಾವು ಶೂಟ್ ಮಾಡ್ತಿರೋದ್ರಿಂದ. ಸೊ ಕಸ್ಟಮರ್ಸ್ ಅಂತೂ ಇನ್ನೂ ಹುಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇದರಲ್ಲಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ವೀಕ್ಷಕರೇ, ನಾವು ಬಂದು ಬಿಗ್ ಬ್ಯಾನಿಯನ್ ವೈನ್ ಯಾರ್ಡ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಸಾಕಷ್ಟು MGಗಳು ಇವಾಗ ಬರ್ತಾ ಇದೆ, ಕಾಮೆಂಟ್ಗಳು. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಬಿಟ್ವೀನಲ್ಲಿ ಒಂದಷ್ಟು ಟಾಸ್ಕ್ಗಳೇನಿತ್ತು, ಅಂದರೆ ಏನು ಟ್ರೆಷರ್ ಹಂಟಿಂಗ್ ಇತ್ತು, ಅದರಲ್ಲಿ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಅಥವಾ ಏನೋ ಒಂದು ಐಟಮ್ಸ್ಗಳನ್ನ ಕೊಟ್ಬಿಟ್ಟು ಇವರು ಕ್ಲೂಸ್ನ ತೊಗೋಬೇಕಿತ್ತು. ಅದರಲ್ಲಿ ಒಬ್ಬರು ಕಸ್ಟಮರು ಫನ್ನಿಯಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಗೋಲ್ಡ್ ಫಿಶ್ನ ಕೊಡೋವಂಥ ಒಂದು ಟಾಸ್ಕ್ ಇತ್ತು. ಅದನ್ನು ಕೊಟ್ಟರೆ ಕ್ಲೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ವೈಸಾಗಿ ಒಂದು ಪ್ರಿಂಟೌಟ್ ತೊಗೊಂಬಂದು ಕೊಟ್ಬಿಟ್ಟು ಅದನ್ನು ತೊಗೊಂಡ್ರು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸುಮಾರಷ್ಟು ಪಾಯಿಂಟ್ಗಳಲ್ಲಿ ಕೆಲವೊಬ್ಬರು ಕಸ್ಟಮರ್ ಫಸ್ಟ್ ಬಂದರೆ, ಇನ್ನು ಕೆಲವೊಬ್ಬರು ಕಸ್ಟಮರ್ಗಳು ಇನ್ನೊಂದಷ್ಟು ಪಾಯಿಂಟ್ಗಳಲ್ಲಿ ಫಸ್ಟ್ ಬಂದರು. ಸೊ ಇವಾಗ ಫೈನಲ್ ಆಗಿ ಎಷ್ಟೊಂದು ಜನ ರೀಚ್ ಆಗಿದ್ದಾರೆ. ಆ್ಯಂಡ್ ಇದೆಲ್ಲ ಯಾವ ಥರ ಸ್ಟಾರ್ಟ್ ಆಗ್ತಿರೋದು ಅಂತ ಹೇಳಿದ್ರೆ, ಅಂದರೆ ಕ್ಯಾಲ್ಕುಲೇಟ್ ಆಗ್ತಿರೋದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಷ್ಟು ಟೈಮ್ ಕೊಟ್ಟರು, ಸೊ ಇಲ್ಲಿಗೆ ಎಷ್ಟಕ್ಕೆ ಬಂದು ರೀಚ್ ಆಗಿದ್ದಾರೆ. ಸೊ ಫಸ್ಟು ಸೆಕೆಂಡ್ ಆ ಥರ ರೀಚ್ ಆಗೋಲ್ಲ, ಟೈಮ್ ವೈಸು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇವಾಗ ಅನೌನ್ಸ್ ಮಾಡ್ತಾರೆ, ಅದು ಅವ್ರಿಗೆ ಮಾತ್ರ ಗೊತ್ತು, ಜುಬಿಲಿಯಂಟ್ ಮೋಟರ್ ವರ್ಕ್ಸ್ ಅವ್ರಿಗೆ. ಸೊ ಯಾರು ಫಸ್ಟ್ ಬಂದಿದ್ದಾರೆ, ಯಾರು ಟೈಮಿಂಗ್ ವೈಸು ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಇವಾಗ ಅನೌನ್ಸ್ ಮಾಡ್ತಾರೆ, ಅದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ಕಾಮೆಟ್ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಈ ಥರ ಒಂದು ಲೊಕೇಶನ್ಗಳಲ್ಲಿ ತೊಗೊಂಬಂದು ನಿಲ್ಲಿಸಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಸಾಕಷ್ಟು ಕಾಮೆಂಟ್ಗಳು ಲೈನಪ್ಪು ಇವಾಗ ಇರೋ ಅಂಥದ್ದು. ಸೊ ಯಾರಾದರೂ ಕಾಮೆಂಟ್ ನೋಡ್ತಿರೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬನ್ನಿ ಕಸ್ಟಮರ್ ರಿವ್ಯೂಸ್ನು ಕೂಡ ತಿಳಿಸ್ಕೊಡ್ತೀನಿ. ಅನೋಜ್ ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಿಮಗೆ ಥ್ಯಾಂಕ್ ಯು ಸರ್. ಯಾವಾಗ ತೊಗೊಂಡಿದ್ದು ನೀವು MG ಕಾಮೆಟ್? ಸೊ MG ಕಾಮೆಟ್ ಲಾಸ್ಟ್ ಇಯರ್ August 20th ತೊಗೊಂಡಿದ್ದು ನನ್ನ ಆ್ಯನಿವರ್ಸರಿಗೆ. ಸೊ ಇಟ್ಸ್ ಬೀನ್ 1 year ವಿತ್ MG ಕಾಮೆಟ್. 1 year ಓಡಿಸ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಸರ್? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ನನ್ನ ಬೈಕ್ ಆಲ್ಮೋಸ್ಟ್ 8-9 ಮಂತಿಂದ ಟಚ್ಚೇ ಮಾಡಿಲ್ಲ. ಸೊ ಐ ಕೆಪ್ಟ್ ಇಟ್ ಫಾರ್ ಸೇಲ್, ಆ ಥರ ಆಗೋಗಿದೆ. ಸೊ ಇಟ್ಸ್ ವೆರಿ ಕನ್ವೀನಿಯೆಂಟ್ MG ಕಾಮೆಟ್. ತುಂಬ ಚೆನ್ನಾಗಿದೆ. ಐ ಕ್ಲಾಕ್ಡ್ ಅರೌಂಡ್ 25,000 ಓಡಿಸಿದ್ದೀನಿ ಇವಾಗ ಇನ್ ಅ ಇಯರ್. ಸೊ ಇಟ್ ಇಸ್ ವೆರಿ ಕನ್ವೀನಿಯೆಂಟ್ ಸಿಟಿಯಲ್ಲಿ. ಅಪಾರ್ಟ್ ಫ್ರಮ್ ದಟ್ ದೊಡ್ಡ ವೆಹಿಕಲ್ ತೆಗೆಯೋದೇ ಇಲ್ಲ. ಸೊ MG ಕಾಮೆಟ್ ಇಸ್ ವೆರಿ ಕನ್ವೀನಿಯೆಂಟ್. ನಿಮ್ಮ ಅಕ್ಕ ಅವರು ನಿಮ್ಗಿಂತ ಮುಂಚೆ ತಗೊಂಡಿದ್ದು ಅಂತ ಹೇಳಿ? ಎಸ್ ಮ್ಯಾಮ್, ನೀವು ಮಾತಾಡಿ. ನಿಮ್ಮ ಹೆಸರು? ಪ್ರಶಾಂತಿ. ಮ್ಯಾಮ್, ಯಾವಾಗ ತೊಗೊಂಡಿದ್ದು ನೀವು ಗಾಡಿನ? ನಾವು 2 years ಆಯಿತು. ಜುಲೈ 2023 ತೊಗೊಂಡಿದ್ದು. ಸೊ ದಿಸ್ ಇಸ್ ಚಿಕ್ಕ ಗಾಡಿ ಸಿಟಿಗೆ ಅಂತ ವಿ ಆ್ಯಕ್ಚುಲಿ ಡಿಂಟ್ ಹ್ಯಾವ್ ಅನ್ ಐಡಿಯಾ ಟು ಬೈ. ಆ್ಯಡಲ್ಲಿ ನೋಡಿದ್ವಿ, KPLಲ್ಲೆಲ್ಲ ಆ್ಯಡ್ ಬರ್ತಾಯಿತ್ತು ಹೊಸ ಲಾಂಚ್ ಅಂತ. ಸುಮ್ಮನೆ ನೋಡ್ಕೊಂಡು ಬರೋಣ ಈ ಕಾರ್ ಹೆಂಗಿದೆ, ಇಷ್ಟು ಚಿಕ್ಕದಾಗಿ ಯಾವ ಥರ ಕಾರ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ನೋಡೋಕೆ ಹೋಗಿದ್ದು. ಬಟ್ ಅವ್ರು ಹೇಳಿದ್ದು ಅದೇನೆ, ನೋಡ್ಕೊಂಡೋಗಿ ಸುಮ್ಮನೆ ಅಡ್ವಾನ್ಸ್ ಮಾಡಿ ಅಂತ ಹೇಳಿದ್ರು. ಪರ್ಚೇಸ್ ಮಾಡಿದ್ಮೇಲೆ ಐ ಥಿಂಕ್ ಆಫ್ಟರ್ ಮೀ ಪರ್ಚೇಸಿಂಗ್ ಐ ಥಿಂಕ್ 6-7 members ಹ್ಯಾವ್ ಪರ್ಚೇಸಿಂಗ್ ಆರ್ ಕಾರ್. ಸೊ ಇಟ್ ಈಸ್ ದ್ಯಾಟ್ ಕನ್ವೀನಿಯೆಂಟ್. ಹೆಂಗೆ ನೋಡಿದ್ರು ಇಟ್ ಈಸ್ ವೆರಿ ವೆರಿ ಕನ್ವೀನಿಯೆಂಟ್. ನಾನು 2 years ಆಯಿತು 2-wheeler ಯೂಸ್ ಮಾಡಿ. ಸೊ ಇನ್ ದ್ಯಾಟ್ ವೇ ಐ ಫೀಲ್ ಇಟ್ ಈಸ್ ವೆರಿ ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ಯೂಸ್ಫುಲ್ ಫಾರ್ ಸಿಟಿ. ನಾವು ಈವನ್ ಸೇಲಂಗೂ ಹೋಗಿದ್ದು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಆಗಿದ್ರೆ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಮ್ಯಾಮ್, ಇವಾಗ ಟ್ರೆಷರ್ ಅಂತ ಪಾರ್ಟಿಸಿಪೇಟ್ ಮಾಡಿದ್ರಿ, ಇದರಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್? ಒಂದು ಸಿಟಿ ಒಂದು ಪಾಯಿಂಟ್ ಎ ಇಂದ ಇನ್ನೊಂದು ಔಟ್ಸ್ಕರ್ಟ್ ಬರಬೇಕಂದ್ರೆ ಇಟ್ ಇಸ್ ನಾಟ್ ಸೊ ಈಸಿ. ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಇಸ್ ವೆರಿ ನೈಸ್. ಆ್ಯಕ್ಚುಲಿ ನಾನು ದೊಡ್ಡ ಕಾರ್ ಡ್ರೈವ್ ಮಾಡಿನೇ ಇವಾಗ 2 years ಆಯಿತು. ವಿತ್ ಹ್ಯೂಜ್ ಕಾರ್ ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್. ಸೊ ಇಲ್ಲಿ ಇದು ನಾವು 2-wheeler ಲೆಕ್ಕನೇ ಇದನ್ನು ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡ್ಬೋದು, ನಿಲ್ಲಿಸ್ಬೋದು. ಸೊ ಇನ್ ದ್ಯಾಟ್ ವೇ ಇಟ್ ಈಸ್ ವೆರಿ ವೆರಿ ನೈಸ್ ಆ್ಯಂಡ್ ದ ಸ್ಪೀಡ್ ಎವ್ರಿಥಿಂಗ್ ಇಸ್ ಗಿವನ್ ವೆರಿ ವೆಲ್. ಸೊ ವಿ ಆರ್ ಹ್ಯಾಪಿ ವಿತ್ ಇಟ್, ವಿತ್ ದ ಪರ್ಚೇಸ್. ಮ್ಯಾಮ್, ಸಜೆಸ್ಟ್ ಮಾಡ್ತೀರಾ ಹೋಲ್ ಫ್ಯಾಮಿಲಿ ಬಂದು ಕಾಮೆಟ್ ಫ್ಯಾಮಿಲಿ ಮಾಡ್ತೀರಾ ನಮ್ಮ ಕಸ್ಟಮರ್ಸ್ಗೆ? ಖಂಡಿತ.
ಸೊ ನಾ ಹೇಳ್ತಿದ್ದೀನಲ್ಲ ನಮ್ಮ ಮನೇಲಿ ಅರೌಂಡ್ 5th or 6th ಕಾಮೆಟ್ ಆಗಲೇ ಪರ್ಚೇಸ್ ಆಗಿದೆ. ಕಾಂಪ್ಯಾಕ್ಟ್ ಔಟ್ಸೈಡ್, ಬಿಗ್ ಇನ್ಸೈಡ್, ವಿ ಲವ್ MG ಕಾಮೆಟ್. ವೀಕ್ಷಕರೇ, ಸ್ಫೂರ್ತಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಇವರು ಈ ಕ್ವೀನ್ಸ್ ಆ್ಯಂಡ್ ಕ್ವೆಸ್ಟ್ ಟ್ರೆಷರೆಂಟ್ನ ಗೆದ್ದುಬಿಟ್ಟು ಎಲ್ರಿಗೂ ಸ್ಫೂರ್ತಿ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಈ ಒಂದು ಇವೆಂಟ್ದು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್. ಈ ಥರ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು. ನಾನು ಈ ಥರ ಬೇರೆ ಆರ್ಗನೈಸರ್ಸ್ ಯಾವುದು ಮಾಡಿರೋದು ನಾನು ನೋಡಿಲ್ಲ ಮುಂಚೆ ಅಥವಾ ಕೇಳ್ಪಟ್ಟಿಲ್ಲ. ಸೊ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗಿದ್ದು ನನಗೆ ತುಂಬ ಖುಷಿ ಇದೆ. ಇಟ್ ವಾಸ್ ರಿಯಲಿ ಫನ್. ತುಂಬ ಫಾಸ್ಟಾಗಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀರಾ. ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸು ಮತ್ತು ಯಾವ ಥರ ಇದನ್ನು ಕಂಪ್ಲೀಟ್ ಮಾಡಿದ್ರಿ ನೀವು ಅಷ್ಟು ಬೇಗ? ತುಂಬ ಟಾಸ್ಕ್ಸ್ ಏನಿತ್ತು ಅದೆಲ್ಲ ಹೆಲ್ಪ್ ಮಾಡಿದ್ದು ಮಮ್ಮಿ. ಸೊ ಶಿ ಬ್ರಾಟ್ ಇನ್ ಆಲ್ ದಿ ಆರ್ಟಿಕಲ್ಸ್ ದಟ್ ವಾಸ್ ರಿಕ್ವೈರ್ಡ್. ಅದು ಕಲೆಕ್ಟ್ ಮಾಡೋದಿರ್ಬೋದು, ತುಂಬ ಫನ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಆ್ಯಂಡ್ ವೀಕ್ಷಕರೇ, ನಮ್ಮ ಜೊತೆಗೆ ಒಬ್ಬರು ಕಸ್ಟಮರ್ ಇದ್ದಾರೆ. MG ಕಾಮೆಟ್ನ ಹೈಯೆಸ್ಟ್ ಡ್ರಿವನ್ನು ಗಾಡಿ ಇವ್ರ ಹತ್ರನೇ ಇರೋದು. ಅಂದರೆ ಅಷ್ಟು ಕಿಲೋಮೀಟ್ರ್ ಓಡಿಸಿದ್ದಾರೆ ಇವರು. 70,000 ಕಿಲೋಮೀಟ್ರು, 78,000 ಕಿಲೋಮೀಟ್ರ್ ಓಡಿಸಿದ್ದಾರೆ. ಸೊ ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಇಷ್ಟುವರೆಗೂ ಓಡಿಸಿದ್ದಾರೆ, ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ದೇವರಾಜ್ ಸರ್. ದೇವರಾಜ್ ಸರ್, 70,000 ಓಡಿಸೋದು ಅಂತ ಹೇಳಿದ್ರೆ ಅದು ಲಾಂಚ್ ಆಗಿದ್ದ ಐ ಥಿಂಕ್ 2 years ಬ್ಯಾಕು. ಸೊ 2 years ಬ್ಯಾಕಿಂದ ಇಲ್ಲಿವರೆಗೂ ಓಡಿಸಿದ್ದೀರಾ. ಸೊ ಯಾವ ಥರ ಇದೆ ಎಕ್ಸ್ಪೀರಿಯನ್ಸು? ಸರ್ 2 years ಆಗಿಲ್ಲ, ಇನ್ನೂ ನನ್ನ ಗಾಡಿ 1 month ಇದೆ. 1 year 11 months ಆಗಿದೆ. ಓಕೆ. ಗಾಡಿ ಬಗ್ಗೆ ಎಕ್ಸಲೆಂಟ್, ಅದ್ರ ಬಗ್ಗೆ ನಾವು ಹೇಳೋಂಗೆ ಇಲ್ಲ. ಪ್ರತಿಯೊಬ್ಬರು ಮನೇಲೂ ತೊಗೊಬೋದು, ಅಷ್ಟೊಂದು ಈಸಿ. ಮತ್ತು ಸರ್ವಿಸ್ ಫ್ರೀ ಅನ್ಬೋದು, ತುಂಬ ಕಮ್ಮಿ ಖರ್ಚು. ಬೆಂಗಳೂರೆಲ್ಲ ನಾವು ಮಾರ್ನಿಂಗ್ ಚಾರ್ಜ್ ಮಾಡ್ಕೊಂಡು ಹೋದರೆ ಈವ್ನಿಂಗ್ ಬರೋಷ್ಟರ ಒಂದು 50-60% ಆಗಿರುತ್ತೆ. ಬಟ್ ನಮಗೆಲ್ಲೂ ತೊಂದರೆ ಆಗಿಲ್ಲ, ಎಕ್ಸಿಲೆಂಟ್ ಆಗಿದೆ. ಮತ್ತು ನಮ್ಮಲ್ಲಿ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ಒಂದೊಂದು ಸರಿ 6 ಜನನೂ ಹೋಗ್ತೀವಿ. ನಮ್ಮದೆಲ್ಲ ಹಳ್ಳಿ ಪ್ರದೇಶದಿಂದ ಸ್ವಲ್ಪ ಅಪ್ ರೋಡೆಲ್ಲ ಇರುತ್ತೆ, ಎಲ್ಲೂ ಒಂಚೂರು ತೊಂದರೆ ಇಲ್ದಿರ ತುಂಬ ಚೆನ್ನಾಗಿ ಓಡಾಡುತ್ತೆ. ಯಾವ ಊರು ಸರ್ ನಿಮ್ಮದು? ನಮ್ದು ಇಲ್ಲಿ ಪಕ್ಕದಲ್ಲಿ ತಾವರೆಕೆರೆ. ನೈಸ್ ಸರ್. ಎಸ್. ಆ್ಯಂಡ್ ಸರ್, ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನೀವು ಇಷ್ಟೊಂದೆಲ್ಲ ಯೂಸೇಜ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಗಾಡಿನೂ ಮುಂಚೆ ಯೂಸ್ ಮಾಡಿರ್ತೀರಾ. ಸೊ ಅವಾಗ ನಿಮ್ಗೆ ಯಾವ ಥರ ಅನ್ನಿಸ್ತಾ ಇತ್ತು ಆ ಗಾಡಿ ಯೂಸ್ ಮಾಡ್ಬೇಕಾದ್ರೆ? ಇವಾಗ ಯಾವ ಥರ ಅನ್ನಿಸ್ತಾ ಇದೆ? ಸೊ ಈಸಿ ಆಗ್ತಾ ಇದೆ ಹೇಗೆ? ನೆಲದ ಮೇಲೆ ನಡೆಯೋದು ಹೂದ ಮೇಲೆ ನಡೆಯೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಇದು ಹೂದ ಮೇಲೆ ನಡೆದಂಗಿದೆ. ಆದರೂ ಆ ಗಾಡಿಗಳು ಓಡಿಸೋದಕ್ಕೂ ಇದಕ್ಕೂ ತುಂಬ ಅಂದರೆ ಒಂದೊಂದು ಮಗಳು ಓಡಿಸ್ಬೋದು, ಅಷ್ಟೊಂದು ಈಸಿ ಇದೆ. ಮತ್ತು ಡ್ರೈವಿಂಗ್, ನಿಮ್ಮ ಸಿಟಿ ಅಂದರೆ ಟ್ರಾಫಿಕ್ ನಿಮಗೆ ಗೊತ್ತು. ಆಟೋ ಹೋಗುತ್ತೋ ಇಲ್ವೋ, ನಮ್ಮ ಗಾಡಿ ನುಗ್ಬಿಡುತ್ತೆ, ಅಷ್ಟೊಂದು ಈಸಿಯಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಟೈಮ್ ಪ್ಯಾಕಪ್, ಸಿಟಿ ನಮಗೆ ಮೀಟಿಂಗ್ಸ್ ಇರ್ಬೋದು, ಬಿಸ್ನೆಸ್ ಟೈಮ್ಸ್ ಇರ್ಬೋದು, ಎಲ್ಲೆಲ್ಲ ಹೋಗಬೇಕು ಅಂದರೆ ತುಂಬ ಟೈಮ್ ಪ್ಯಾಕಪ್ ಮಾಡ್ಬೋದು ಅಂದರೆ ಈ ಗಾಡಿ ಓಡಾಡಬೇಕು. ಆ್ಯಂಡ್ ಇವತ್ತು ಕೂಡ ಈ ಒಂದು ಟ್ರೆಷರ್ ರೆಂಟಲ್ಲೂ ಕೂಡ ಒಂದಷ್ಟು ಟಾಸ್ಕ್ಗಳಿತ್ತು, ಸೆಂಟ್ರಲ್ಲಿ ಐಟಮ್ಗಳನ್ನ ತೊಗೋಬೇಕು ಅಂತ ಹೇಳ್ಬಿಟ್ಟು. ಐ ಥಿಂಕ್ ಅದೆಲ್ಲ ಒಂದು ಕಾನ್ಸೆಪ್ಟ್ ಇದನ್ನು ನೋಡಿಕೊಂಡೇ ಡಿಸೈನ್ ಮಾಡಿದ್ದಾರೆ ಅನಿಸುತ್ತೆ. ಹೌದು, ಎಲ್ಲೂ ಬೇಕಾದ್ರೆ ನಿಲ್ಸ್ಬಿಟ್ಟು ಏನು ಬೇಕಾದ್ರೆ ತೊಗೋಬೋದು. ಹೌದು. ಸೊ ಆ ಒಂದು ಉದ್ದೇಶದಿಂದ 100%. ಮತ್ತು ಶೀಟ್ ಫೋಲ್ಡ್ ಮಾಡಿ ಏನು ಬೇಕಾದ್ರೆ ನಾವು ಲಗೇಜ್ ಕ್ಯಾರಿ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಗಾಡಿ. ಸರ್, ಇವಾಗ ಜುಬಿಲೆಂಟ್ ಮೋಟರ್ ವರ್ಕ್ಸ್ ಅವರು ಇಷ್ಟು ದೊಡ್ಡ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಒಂದಷ್ಟು MG ಕಾಮೆಟ್ ಓನರ್ಸು ಕೂಡ ನಿಮಗೆ ಸಿಕ್ಕಿದ್ದಾರೆ ನೋಡೋದಕ್ಕೆ, ಮಾತಾಡ್ಸೋದಕ್ಕೆ. ಯಾವ ಥರ ಇದೆ ಇವೆಂಟ್? ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು ಸರ್, ತುಂಬ ಖುಷಿ ಆಯಿತು. ಬಟ್ ಮಾರ್ನಿಂಗ್ ಇನ್ ಟೈಮ್ ಬರಲ್ಲ ಅನ್ನೋ ಒಂದು ಫೀಲ್ ಬಿಟ್ಟರೆ ಮಿಕ್ಕಿದೆಲ್ಲ ಸೂಪರು. ನನ್ನ ಫ್ರೆಂಡ್ಸು ಒಂದು 3-4 ಜನ MG ನಾವೇ ರೆಫರ್ ಮಾಡಿ ಕೊಡಿಸಿದ್ದೀವಿ. ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಸರ್, ಬಾಯ್. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಇವೆಂಟ್ ಅಂತ ಹೇಳ್ಬಿಟ್ಟು. ವಿನ್ನರ್ಸ್ನ ಅನೌನ್ಸ್ ಮಾಡಿದ್ರು. ಆ್ಯಂಡ್ ವಿನ್ನರ್ಸ್ ಬಂದ್ಬಿಟ್ಟು ಲೇಡೀಸು. ಆ್ಯಂಡ್ ಈ ಒಂದು ಇವೆಂಟಲ್ಲಿ 78,000 ಕಿಲೋಮೀಟ್ರ್ ಓಡಿಸಿರುವಂತಹ ಕಸ್ಟಮರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. 78,000 MG ಕಾಮೆಟಲ್ಲಿ ಅಂತ ಹೇಳಿದ್ರೆ, ಇದೇ ಏನಾದರೂ ನೀವು ಪೆಟ್ರೋಲ್ ಗಾಡಿ ಓಡಿಸಿತ್ತು ಅಂತ ಹೇಳಿದ್ರೆ ವಿತ್ ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತೀನಿ. 78,000 ಡಿವೈಡೆಡ್ ಬೈ ಒಂದು 15 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಬೇರೆ ಗಾಡಿ ಒಂದು ಸ್ಮಾಲ್ ವೆಹಿಕಲ್ ಆದರೂ ಕೂಡ ಸಿಟಿ ಅಂದರೆ ಬೆಂಗಳೂರು ಅಂತ ಸಿಟಿಯಲ್ಲಿ ನಿಮಗೆ ಒಂದು 15 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಅದಕ್ಕೆ 5,200 ಲೀಟ್ರು ಫ್ಯೂಯಲ್ ಬೇಕಾಗುತ್ತೆ. 5,200ಕ್ಕೆ ಸೊ ಇಂಟು 100 ಮಾಡಿಕೊಂಡ್ರೆ ನಿಮಗೆ 5,20,000 ಬರೀ ಫ್ಯೂಯಲ್ ಎಕ್ಸ್ಪೆನ್ಸಸ್ಸೇ ಆಗ್ತಿತ್ತು. ಅದು ಪೆಟ್ರೋಲ್ ಗಾಡಿ ಆಗಿತ್ತು ಅಂತ ಹೇಳಿದ್ರೆ. ಸಿನ್ಸ್ ಇದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ, ಕಾಂಪ್ಯಾಕ್ಟ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಬಿಗ್ ಇನ್ಸೈಡ್ ಅಂತ ಹೇಳ್ತೀವಿ. ಸೊ ಒಳಗಡೆ ದೊಡ್ಡದಾಗೇ ಇದೆ, ಸಿಟಿಲೆಲ್ಲ ಆರಾಮಾಗಿ ತಿರುಗಾಡ್ಕೋಬೋದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ. ಸೊ ಅಲ್ಲಿಗೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅಂತ ತೊಗೊಂಡ್ರು ಕೂಡ ಒಂದು 70,000 ಕಿಲೋಮೀಟ್ರಿಗೆ ₹1 ಖರ್ಚಾಗುತ್ತೆ. 78,000 ಕಿಲೋಮೀಟ್ರಿಗೆ 78,000 ಖರ್ಚಾಗುವಂಥದ್ದು ಬೇಡ. 1 lakh ಅಂತ ಇಟ್ಕೊಂಡ್ರು ಕೂಡ ನಿಮಗೆ 5,20,000ದಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ 1 ಲಕ್ಷ ತೆಗೆದ್ರೂ ಕೂಡ 4,20,000 ಸೇವಿಂಗ್ ಆಗಿದೆ. ಅಲ್ಲಿಗೆ ಅವ್ರೇನು ಕಾರ್ ತೊಗೊಂಡಿದ್ದಾರೆ ಅರೌಂಡ್ 8 lakhಲ್ಲಿ, ಅದರಲ್ಲಿ 4 ಲಕ್ಷ ಅವ್ರಿಗೆ ಆಲ್ರೆಡಿ ರಿಕವರಿ ಆಗೇ ಬಿಟ್ಟಿದೆ. ಸೊ ಈ ಥರ ನಿಮಗೆ ಬೇರೆ ಯಾವ
ಕಾರ್ಗಳಲ್ಲೂ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಬೆಂಗಳೂರು ಅಂತ ಸಿಟಿಗಳಿಗೆ ಕಾಮೆಟ್ ಬಂದ್ಬಿಟ್ಟು ಬೆಸ್ಟ್ ಅಂತ ಇದರಲ್ಲಿ ಗೊತ್ತಾಗುತ್ತೆ. MG ಕಾಮೆಟ್ ತೊಗೋಬೇಕು ಅಂತ ನೋಡ್ತಿರೋರಿಗೆ ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಕಾಮೆಟ್ ನೋಡ್ತಿರ್ಬೋದು ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಹೆಡ್ಲ್ಯಾಂಪ್ಸ್ LED ಬರುತ್ತೆ ನಿಮಗೆ, ಆ್ಯಂಡ್ ಫ್ರಂಟಲ್ಲಿ ಈ ಒಂದು LED DRL ಕನೆಕ್ಟೆಡ್ ಬರುತ್ತೆ ನೋಡ್ತಿರ್ಬೋದು. ಇದು ಗ್ಲೋ ಆಗುತ್ತೆ, ಚಾರ್ಜ್ ಇಲ್ಲಿಂದ ಹಾಕ್ಬೋದು. ಒಳಗಡೆ ಕಾಂಪ್ಯಾಕ್ಟಾಗಿ ಅಂದರೆ ಹೊರಗಡೆಯಿಂದ ಕಾಂಪ್ಯಾಕ್ಟ್ ಆಗಿದ್ರು ಒಳಗಡೆ ದೊಡ್ಡದಾಗಿದೆ ಅಂತ ಹೇಳ್ತೀನಿ. ಸೊ ವ್ಯಾರಂಟಿ ಅಂತ ಬಂದರೂ ಕೂಡ ನಿಮಗೆ 3 ಇಯರ್ಸ್ ಆರ್ 1 lakh ಕಿಲೋಮೀಟರ್ ವೆಹಿಕಲ್ ಮೇಲೆ ವ್ಯಾರಂಟಿ ಬಂದರೆ 8 ಇಯರ್ಸ್ ಆರ್ 1,20,000 ಕಿಲೋಮೀಟರ್ವರೆಗೂ ಬ್ಯಾಟ್ರಿ ಮೇಲೆ ವ್ಯಾರಂಟಿ ಬರುತ್ತೆ. ಸೊ ಒನ್ ಆಫ್ ದಿ ರಿಲಿಯಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಆಸ್ ಆಫ್ ನೌ ಯು ಕ್ಯಾನ್ ಬೈ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.